ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋ ಏನು ಗೊತ್ತಾ, ಆಲ್ಮೋಸ್ಟ್ ಇಂಟರ್ನೆಟ್ಟಲ್ಲಿ ವೈರಲ್ ಆಗಿರುವಂತಹ ರೆಸಿಪಿ ಒನ್ ಪಾಟ್ ಪಾಸ್ತಾ ರೆಸಿಪಿ ತುಂಬಾ ವೈರಲ್ ಆಗ್ತಿದೆ ಅಲ್ವಾ. ಸೊ ಅದನ್ನು ನಾನು ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಾಡಿ ಅದನ್ನು ಟೇಸ್ಟ್ ಮಾಡಿ ಹಾನೆಸ್ಟಾಗಿ ನಿಮಗೆ ನಾನು ರಿವ್ಯೂನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಯಾವ ಥರ ಹೇಳಿ ಬರುತ್ತೆ ಅಂತೇಳಿ ನಾವು ಟ್ರೈ ಮಾಡೋಣ. ಲೆಸ್ಟ್ ಫಸ್ಟು ಇವಾಗ ಒಂದು ಪಾನ್ನ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ. ಇದಕ್ಕೆ ನಾನು ಇವಾಗ ಫಸ್ಟು ಪಾಸ್ತಾನ ಹಾಕೋತಾ ಇದ್ದೀನಿ. ಮತ್ತು ಒಂದು ಕಪ್ಪಷ್ಟು ನಾನು ಟೊಮೊಟೊನ ಹಾಕೋತಿದ್ದೀನಿ. ಒಂದು ಕಪ್ಪಷ್ಟು ನಾನು ಈರುಳ್ಳಿನ ಹಾಕೋತಿದ್ದೀನಿ. ಸೊ ನೆಕ್ಸ್ಟು ಇದಕ್ಕೆ ಇವಾಗ ವಾಟರ್ನ ಹಾಕೋಬೇಕು. ಸೊ ಗೈಸ್, ವಾಟರ್ನ ನಾನು ಅದಷ್ಟನ್ನು ಕೂಡ ಮುಳುಗೋವಷ್ಟು ಒಂದು 2 ಕಪ್ಪಷ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಅದು ಮುಳುಗೋವಷ್ಟು. ಸಾಲ್ಟೇಜ್ ಆಯಿತು ಅಂತ ಅಂದರೆ ಮಿಡಲಲ್ಲಿ ನಾವು ಮತ್ತೆ ಹಾಕೋಬೋದು. ಸೊ ನೆಕ್ಸ್ಟು ನಾನಿಲ್ಲಿ ಒಂದು 2 ಸ್ಪೂನಷ್ಟು ಸಾಲ್ಟ್ನ ಹಾಕೋತಾ ಇದ್ದೀನಿ. ಚಿಕ್ಕ ಸ್ಪೂನ್ನ ಯೂಸ್ ಮಾಡಿದ್ದೀನಿ ನಾನು. ಸಾಲ್ಟ್ನ ಯಾಕಪ್ಪ ಹಾಕೋತೀನಿ ಅಂತ ಅಂದರೆ ಪಾಸ್ತಾ ಟೇಸ್ಟ್ ಬರೋದಕ್ಕೆ, ಇಲ್ಲ ಅಂದರೆ ಸಪ್ಪೆ ಆಗಿಬಿಡುತ್ತೆ ಪಾಸ್ತಾ, ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ. ಸೊ ನೆಕ್ಸ್ಟು ಇದಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಸೊ ಗೈಸ್, ಇದಕ್ಕೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನೊಂದು 10 to 15 ಮಿನಿಟ್ಸ್ ಬಾಯ್ಲ್ ಆಗೋದಕ್ಕೆ ಇಡ್ತೀನಿ. ಓಕೆನಾ. ನೆಕ್ಸ್ಟ್ ಇದಕ್ಕೆ ಏನೆಲ್ಲ ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೋತೀನಿ. ಸೊ ನಾನು ಇವಾಗ ತೋರಿಸ್ತೀನಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ. ಓಕೆ ಗೈಸ್, ನಾನಿಲ್ಲಿ ಹೆಸರು ಬೇಳೆ, ಕೆಂಪು ಮೆಣಸಿನ್ಕಾಯಿ ಮತ್ತು ಗೋಡಂಬಿ, ಕ್ಯಾಶು ಇದಿಷ್ಟನ್ನು ಕೂಡ ಹಾಫ್ ಆನ್ ಅವರ್ ನಾನು ನೆನೆಸಿಟ್ಕೊಂಡಿದ್ದೆ. ಸೊ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೋತಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಇದಾಗ್ಬಿಟ್ಟಿದೆ, ಅದು ನೆಂದುಬಿಟ್ಟಿದೆ. ನೆಕ್ಸ್ಟು ಇದಕ್ಕೆ ಗೈಸ್ ನಾನಿಲ್ಲಿ ಒಂದು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ, ಹಾಗೆ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ, ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಬಟ್ ಇಲ್ಲಿ ನಾನು ಹೆಸರು ಕಾಳು ಮತ್ತು ಪನ್ನೀರು ಎರಡನ್ನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬರೀ ಪನ್ನೀರ್ನು ಕೂಡ ಹಾಕೋಬೋದು ಅಥವಾ ಎರಡನ್ನೂ ಕೂಡ ಹಾಕೋಬೋದು, ಇಲ್ಲ ಪನ್ನೀರನ್ನ ಬಿಟ್ಟು ಹೆಸರು ಬೇಳೆನ ಅಷ್ಟೇ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಎರಡನ್ನೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಸ್ವಲ್ಪ ನೀರನ್ನ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಫುಲ್ಲು ಪೇಸ್ಟ್, ಕ್ಲೀನ್ ಪೇಸ್ಟ್ ಅಂತೀವಲ್ಲ, ಸೊ ಆ ಥರ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು. ಸೊ ಆಗಲೇ ಇಲ್ಲಿ ಪಾಸ್ತಾನ ನಾವು ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ವಿ ಅಲ್ವಾ. ಸೊ ಅದನ್ನು ಮಿಡಲಲ್ಲಿ ಈ ಥರ 1-2 ಟೈಮ್ಸ್ ನಾನು ಕೈ ಆಡಿಸ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಅಂದರೆ ಫುಲ್ ವಾಟರ್ ಏನಾದರೂ ಖಾಲಿ ಆದರೆ ಪಾಸ್ತಾ ಫುಲ್ಲು ಒತ್ತೋಗ್ಬಿಡುತ್ತೆ, ಅಂದರೆ ಪಾತ್ರೆಗೆ ಅಂಟ್ಕೊಂಡಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ 1-2 ಟೈಮ್ಸ್ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡಬೇಕು, ಆಯಿತಾ. 1-2 ಟೈಮ್ಸ್ ಅಷ್ಟೇ ಸಾಕಾಗುತ್ತೆ. ಇನ್ ಕೇಸ್ ವಾಟರ್ ಏನಾದರೂ ಕಮ್ಮಿ ಆಗಿತ್ತು ಅಂತ ಅಂದರೆ ಈ ಟೈಮಲ್ಲಿ ಹಾಟ್ ವಾಟರ್ ಆದರೂ ಆಯಿತು ಅಥವಾ ವಾಮ್ ವಾಟರ್ ಆದರೂ ಆಯಿತು, ನಾವು ಆ್ಯಡ್ ಮಾಡ್ಕೋಬೇಕು. ಸೊ ಇವಾಗ ನೋಡಿ ಪಾಸ್ತಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ. ಫುಲ್ಲು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. ಕೆಲವರು ಒಂದು ಹಾಫ್ ಬೇಯಿಸ್ಕೊಂಡು ಮಾಡ್ಕೊಂಡಿರೋಂತಹ ಮಸಾಲೆನ ಇದಕ್ಕೆ ಸೇರಿಸಿ ಆಮೇಲೆ ಬೇಯಿಸ್ಕೋತಾರೆ. ಬಟ್ ನಾನು ಫುಲ್ ಬಾಯ್ಲ್ ಮಾಡ್ಕೊಬಿಟ್ಟಿದ್ದೀನಿ ಪಾಸ್ತಾನ. ಯಾಕಂದರೆ ಪಾಸ್ತಾ ಫುಲ್ ಬಾಯ್ಲ್ ಆಗಿಲ್ಲ ಅಂತ ಅಂದರೆ ಸೊ ಚೆನ್ನಾಗಿ ಅನಿಸೋದಿಲ್ಲ, ಟೇಸ್ಟ್ ವೈಸ್ ಆಗಿರ್ಬೋದು. ಆಮೇಲೆ ನೆಕ್ಸ್ಟು ಜೀರ್ಣ ಆಗೋದಕ್ಕೂ ಕೂಡ ತುಂಬಾ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನಾನು ಫುಲ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಆವಾಗಲೇ ತೋರಿಸ್ಕೊಂಡಿದ್ನಲ್ಲ, ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಪಾಸ್ತಾಕ್ಕೆ, ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಹೆಸರು ಬೇಳೆನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಪಾಸ್ತಾ, ಹಾಗಾಗಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ತೆಳ್ಳಗೆ ಬೇಕು ಅಂತ ಅಂದರೆ ಜಾಸ್ತಿ ವಾಟರ್ನ ಆ್ಯಡ್ ಮಾಡ್ಕೋಬೋದು. ಒಂದು ಮೀಡಿಯಮ್ನಲ್ಲಿ ಇದ್ದರೆ ಸಾಕಂತ ಅಂದರೆ ಓಕೆ, ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ. ಸೊ ನಾನು ಈ ಪಾಸ್ತಾಕ್ಕೆ ಇನ್ನೂ ಮುಂದೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೋತೀನಿ. ಬಟ್ ಸ್ಪೈಸಸ್ಗಳನ್ನ ಆ್ಯಡ್ ಮಾಡೋಕ್ಕೂ ಮುಂಚೆನೇ ಒಂದ್ಸತಿ ನಾನು ಇವಾಗ ಏನೆಲ್ಲ ತೋರಿಸ್ತಾ ಇದ್ದೀನಲ್ವ, ಇಷ್ಟೆಲ್ಲ ಹಾಕಿ ಒಂದು ಕುದಿ ಬಂದಮೇಲೆ ಒಂದ್ಸರಿ ಟೇಸ್ಟ್ ಮಾಡಿದೆ. ನನಗೆ ಟೇಸ್ಟು ಆ್ಯಕ್ಚುಲಿ ಓಕೆ ಅನ್ನೋ ಥರ ಆಯಿತು. 100ಗೆ 130 ಅನ್ನೋ ಥರ ಟೇಸ್ಟ್ ಸಿಕ್ಬಿಡ್ತು. ಓಕೆನಾ. ಸೊ ನೆಕ್ಸ್ಟು ನಾನು ಏನೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ, ಕಂಪಲ್ಸರಿ ಅದೆಲ್ಲ ಕೂಡ ಇರಲೇಬೇಕು. ಟೇಸ್ಟು ಸ್ವಲ್ಪ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ವೈಸ್ ಅಂತೂ. ಸೊ ಇಷ್ಟು ಪ್ರೋಸೆಸ್ನ ಆದಮೇಲೆ ಟೇಸ್ಟ್ ನೋಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಬರೋಲ್ಲ. ಸೊ
ನೆಕ್ಸ್ಟ್ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅದು ಮೇನ್ ಆಗಿರುತ್ತೆ ಪಾಸ್ತಾಗಂತೂ. ನೋಡಿ ಇವಾಗ ನಾನೊಂದು 2-3 ಬಾಯ್ಲ್ ಮಾಡ್ಕೊಂಡಾದಮೇಲೆ 1 ಟೀ ಸ್ಪೂನಷ್ಟು ನಾನಿಲ್ಲಿ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಗೀಗಿಂತ ಬಟರು ತುಂಬಾ ರುಚಿ ಕೊಡುತ್ತೆ, ಬಟರ್ನ ಯೂಸ್ ಮಾಡಬೇಕು. ಹಾಗೆ ಕೊತ್ತಂಬರಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ನಮಗೆ ಜಾಸ್ತಿ ಹಾಕ್ಕೊಂಡಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಮೇಲೆ 1 ಹಿಡಿಯೋಷ್ಟು ನಾನು ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಕಸ್ತೂರಿ ಮೇಥಿನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಕಸ್ತೂರಿ ಮೇಥಿ ಅಂತೂ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸ್ಟಾರ್ಟಿಂಗು ನಾನು ಟೇಸ್ಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಫ್ಲಾಪ್ ಆಯ್ತೇನೋ, ಸುಮ್ಮನೆ ಇಂಟರ್ನೆಟ್ಟಲ್ಲಿ ನೋಡಿಕೊಂಡು ನಾನು ಕೂಡ ಟ್ರೈ ಮಾಡಿಬಿಟ್ಟೆ ಅಂತ ಅಂದ್ಕೊಬಿಟ್ಟಿದ್ದೆ. ಬಟ್ ನಾನು ಈ 3 ಇಂಗ್ರೀಡಿಯೆಂಟ್ಸ್ ಹಾಕಿದ್ದು, ಆಮೇಲೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ಅಷ್ಟೇ. ಈ 3 ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಾಯಿತು ಅಂದರೆ ಟೇಸ್ಟು. ಸೊ ನಾನೇ ಇವಾಗ ರಿವ್ಯೂ ಕೊಡ್ತಾ ಇದ್ದೀನಿ, ನೀವು ಇವಾಗ ನೋಡ್ಬೋದು. ಇವಾಗ ಪಾಸ್ತಾ ರೆಡಿಯಾಗಿದೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ತುಂಬಾ ಬಿಸಿ ಇತ್ತು ಗೈಸ್, ನಾನು ಒಂದು 10 ಮಿನಿಟ್ಸು ಕೂಡ ಬಿಟ್ಟಿಲ್ಲ ಮಾಡಾದ್ಮೇಲೆ. ಅಷ್ಟು ಬೇಗನೆ ನಾನು ತುಂಬಾ ಎಕ್ಸೈಟ್ಮೆಂಟಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಗೈಸ್. ಆದರೆ ಏನಂದರೆ ಲಾಸ್ಟಿಗೆ ನಾವು ಕೊತ್ತಂಬರಿ ಮತ್ತು ಆರ್ಗ್ಯಾನೋ ಹಾಕ್ತೀವಲ್ವ, ಕಂಪಲ್ಸರಿ ಹಾಕಲೇಬೇಕು, ಇಲ್ಲಾಂದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅಂತ ಅನಿಸುತ್ತೆ. ಬಟ್ ಲಾಸ್ಟಲ್ಲಿ ನಾವು ಹಾಕುವಂತಹ ಸ್ಪೈಸಸ್ಸು ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಟ್ ಯಾವುದನ್ನು ಕೂಡ ಮಿಸ್ ಮಾಡ್ದೇ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಅದೆಲ್ಲನೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ಳಿ. ಸೊ ಒಂದು ಮಿಸ್ ಆಯ್ತು ಅಂದ್ರೂ ಟೇಸ್ಟ್ ಇದು ಬೇರೆ ಥರನೇ ಬರುತ್ತೆ. ಸೊ ಚೆನ್ನಾಗಿದೆ ಗೈಸ್, ತುಂಬಾ ಚೆನ್ನಾಗಿದೆ. ಐ ಲೈಕ್ ಇಟ್. ಸೊ ನೀವು ಕೂಡ ಟ್ರೈ ಮಾಡ್ಬೋದು.